ಲೇ ಉಚ್ಚಪ್ಪ, ಆ 5 ರೂಪಾಯಿ ದಾರಕ್ಕೆ ನಿನ್ನ ಪ್ರಾಣನೇ ಒತ್ತೆ ಇಟ್ಟಿದ್ದಲ್ಲ ಅಂತದ್ದು ಏನಾಯ್ತು ಅದ್ರಾಗ? ದೃಷ್ಟಿ ಇದೆ, ಊರನ್ನೇ ಕಾಪಾಡ್ತೀನಿ ಅನ್ನೋ ಸೂಚನೆ ಇದೆ. ಇದು ರಕ್ಷೆದಾರ. ಕೆಟ್ಟವರ ಸಾವಿನ ಸೂತ್ಕ ಇದೆ, ಶಕ್ತಿ ಇದೆ, ಮುಕ್ತಿ ಇದೆ. ಜಗತ್ತಿಗೆ ನಾನಿದ್ದೀನಿ ಅನ್ನೋ ನಂಬಿಕೆ ಇದೆ. ಕಳಿಯಣ್ಣ, ಏನಾದರೂ ಅರ್ಥ ಆಯ್ತಾ? ಅವ್ನು ಸರಿಯಾಗಿ ಮಾತಾಡ್ತಾನೆ, ಅರ್ಥ ಆಗಿಲ್ಲ. ನೀನು ಹಿಂಗೆಲ್ಲ ಹೇಳ್ಬಿಟ್ರೆ ಅವಂಗೆ ಅರ್ಥ ಆಯ್ತದ? ಈ ನನ್ನ ಮಗ ನಾವು ಈ ಊರಿಗೆ ಬಂದಾಗಿಂದ ಒಗಟ್ಟಲ್ಲೇ ಒಬ್ಬ ಚುಟ್ಟವನೆ. ಈ ಒಯ್ಯನ್ ಕೇಳಿದ್ರೆ ನಮ್ಮ ತಲೆಗೆ ಹುಳ ಬಿಡ್ತಾನೆ. ಅದ್ರಾಗ ಏನಿದೆ ಅಂತ ನಾವೇ ನೋಡ್ರೆ ಆಯ್ತು. ಎಲ್ಲ ತೋರ್ಸು ಗುರು. ಶಿವ, ಮುಟ್ಬೇಡ. ನಾನು ಕಂಟಿ ಕೈ ಮುಟ್ರೆ ನಿನಗೇನಯ್ಯ? ಅದು ಅಲ್ದೆ ನಾನು ಕಂಟಿ ಒಂದೇ ಊರಯ್ಯ. ಕಂಟಿ ನನ್ನ ಲವ್ ಗುರು. ಏನಾದ್ರೂ ಆಗಿರ್ಬಹುದು, ಆ ರಕ್ಷೆ ಮುಟ್ಬೇಡ. ಅದು ತಾಯಿ ಶಕ್ತಿ. ನಂಗಂತೂ ಸಖತ್ ಕೋಪ ಬರ್ತಾ ಇದೆ. ಈ ಹುಚ್ಚನ ಮಗ ಯಾಕೋ ಓವರ್ ಆಗಿ ಆಡ್ತಾವನೆ. ಗುರು, ಅದಿದ್ರೆ ತಾನೆ ತೊಂದರೆ. ಕೊಡಿಲಿ, ಅದು ನಾನೇ ಕಿತ್ತು ಬಿಸಾಕ್ತೀನಿ. ಶಿವ, ಗುರು, ಲೇ ಲೇ ಏನಾಯ್ತು? ಗುರು, ಕೈ ಬತ್ತಾನೆ ಇಲ್ಲ. ಲೇ ಹುಚ್ಚನ ಮಗನೆ, ಎಲ್ಲ ಮಾಡ್ದೆ? ಇನ್ನೊಂದ್ಸರಿ ಆ ರಕ್ಷೆ ಮುಟ್ಟಿದ್ರೆ ಕೈಯೇ ಬಿತ್ತೋಗುತ್ತೆ. ಬರೀ ಎಂಟ್ರಿಗೆ ಇಷ್ಟು ಶಾಕ್ ಆದ್ರೆ ಹೇಗೆ ಬಂಗಾರಮ್ಮ? ಇನ್ನು ಮುಂದೆ ಬೇಜಾನ್ ನೋಡೋದಿದೆ. ಇನ್ನು ಮೇಲೆ ನಿಮ್ಮ ಸ್ಥಾನನ ರಾಧಾವರಿಗೆ ಕೊಡೋಣ ಅಂತ ಪಕ್ಷ ತೀರ್ಮಾನ ಮಾಡಿದೆ ಬಂಗಾರಮ್ಮ. ಸಾಹೇಬ್ರೆ, ನೀವು ಅನ್ಕೊಂಡಂಗೆ ಇದು ಸಿಂಹ ಅಲ್ಲ, ನರಿ. ಮನೆ ಮಠ ಇಲ್ಲದೆ ಒಂದು ಹೊತ್ತಿನ ಊಟಕ್ಕೂ ಗತಿ ಇಲ್ಲದೆ ನನ್ನ ಮನೆನಾಗ ಬಿದ್ದವಳು ನನ್ನ ಸ್ಥಾನ ತುಂಬಿ ನಮ್ಮೂರ್ನ ಕಾಯ್ತಾಳೆ. ನಾವೀಗ ಆಶ್ರಯ ಇಲ್ದಿರೋ ಅನಾಥೆ ಅಲ್ಲ. ನಿನ್ನಂತ 100 ಜನ ಬಂಗಾರಮ್ಮ ಬಂದ್ರು ಅನ್ನ ಹಾಕೋ ಆ ಗರ್ಭ ಶ್ರೀಮಂತೆ. ವಾ, ಈ ನರಿನ ಕಾಯಕ್ಕೆ ಈ ತೋಳ ಬಂದೈತಾ? ಬಂಗಾರಮ್ಮ, ಮೈಂಡ್ ಯುವರ್ ಟಂಗ್. ಏಯ್, ಸಾಕ್ ಮುಚ್ಚಲ ಬಾಯಿ. ಮನೆ ಆಳ್ರಿಗೆ ಮನೆ ಆಳ್ರೆ ಜೊತೆ ಆಗೋದು. ಹಿಟ್ಟಾಕಿದ ಮನೆಗೆ ಚಟ್ಟ ಕಟ್ಟಕ್ ನೋಡ್ದವಳು ಇನ್ನೇನನ್ ಸುಮ್ಕೆ ಬಿಡ್ತಾಳ? ಮುಂದಿನ ಚುನಾವಣೆಯಲ್ಲಿ ನಿನ್ನೂರಲ್ಲಿ ಗೆದ್ದು ನಿನ್ನ ಹೆಸರಿಗೆ ಮಸಿ ಬಳಿಲಿಲ್ಲ ಅಂದ್ರೆ ನನ್ನ ಹೆಸರು ರಾಧಾನೇ ಅಲ್ಲ. ಅದು ಜನ್ಮದಾಗ ಸಾಧ್ಯ ಇಲ್ಲ. ಅದನ್ನ ಹೇಳೋದಕ್ಕೆ ನೀನ್ ಯಾರು? ಈಗಾಗ್ಲೇ ನಿಮ್ ಪಕ್ಷದವರು ನನಗೆ ನಿನ್ ಸ್ಥಾನ ಕೊಟ್ಟಾಗಿದೆ. ಇನ್ನೇನಿದ್ರು ಈ ರಾಧಾ ದರ್ಬಾರ್ ಮಾಡೋದಷ್ಟೇ ಬಾಕಿ. ಪಕ್ಷ ಬೇಡ ಅಂದಮೇಲೆ ಕುರ್ಚಿಲ್ ಕೂರೋರ್ ಬಗ್ಗೆ ಚಿಂತೆ ಯಾಕೆ ಬಂಗಾರಮ್ಮ? ಈಟ್ ದಿನ ಈ ಪಕ್ಷಕ್ಕೋಸ್ಕರ ನಾನು ದುಡ್ದಿದ್ದೆ ಅನ್ನೋ ಕಾರಣಕ್ಕೆ ಪಕ್ಷದ ಮ್ಯಾಕೆ ನನಗೆ ಗೌರವ ಇತ್ತು. ಆದ್ರೆ ಇವತ್ತು ಅದನ್ನ ಎಲ್ರು ಕಳ್ಕೊಂಬಿಟ್ರಿ ಸಾಹೇಬ್ರೆ. ಮನಿ ಯಾರ ಹತ್ರ ಇರುತ್ತೋ ಪವರ್ ಅವ್ರ ಹತ್ರ ಇರುತ್ತೆ. ರಾಧಾ, ನೀನು ಆ ಕುರ್ಚಿ ಮೇಲೆ ಕೂತ್ಕೊಂಡ್ಮೇಲೆ
ಅವ್ರು ಬರ್ನಾಗಲ್ಲ ನಾನು ನನ್ನ ಕಣ್ಣಾರು ನೋಡ್ಬೇಕು. ಸತ್ಯನಾರಾಯಣ್ ಬನ್ನಿ. ಇನ್ನು ಮೇಲಿಂದ ಬಂಗಾರಮ್ಮನ ಸ್ಥಾನ ನಿಮ್ಮದೇ ರಾಧ. ಅಧ್ಯಕ್ಷರೇ, ಇನ್ಮೇಲೆ ಊರಲ್ಲಿ ಬಂಗಾರಮ್ಮನ ಹವಾ ಮುಗೀತು. ಇನ್ನೇನಿದ್ರು ಈ ರಾಧನ್ ಹವಾ ಶುರು. ಏಯ್, ನಿನ್ನ ಹವ ನನ್ನ ಚಪ್ಪಲಿಗೆ ಸಮ. ಕುರ್ಚಿ ಸಿಕ್ತು ಅಂದೇಟ್ಗೆ ಅಧಿಕಾರನೂ ಸಿಕ್ಬಿಡ್ತು ಅಂತ ಸ್ಯಾನೆ ಮೆರಿಬೇಡ. ಈಟ್ ದಿನ ರಾಜಕೀಯದಿಂದ ದೂರ ಉಳಿಯುಮ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಈಗ ನನ್ನ ಜಾಗದಾಗೆ ನಿಂತು ನನಗೆ ಸವಾಲಾಗ್ತಿದ್ಯಾ? ನೀನ ಅನ್ನೋ ಪ್ರಶ್ನೆ ಬಂದ್ರೆ ಅಲ್ಲಿ ಕಾಣೋದು ಬಂಗಾರಮ್ಮ ಅಲ್ಲ, ಭದ್ರಕಾಳಿ. ಅದ್ಯಾವುದೇ ಕಾರಣಕ್ಕೂ ನಿನ್ನಂತ ದುಷ್ಟ ಶಕ್ತಿನ ಗೆಲ್ಲೋದಿಕ್ಕೆ ನಾನ್ ಬಿಡಕ್ಕಿಲ್ಲ. ಏಯ್, ಸರಿಯಾಗಿ ಕೇಳಿಸ್ಕ, ಇದು ನನಗೂ ನಿನಗೂ ಆಗ್ತಿರೋ ಸವಾಲಲ್ಲ, ಆ ದ್ಯಾವಿಗೂ ದೆವ್ವಕ್ಕೂ ಹೋಗ್ತಾ ಇರೋ ಸವಾಲು. ನನ್ನ ದಾಟುವಾಗಿ ಅದ್ ಹೆಂಗ್ ನೀನ್ ಗೆಲ್ತೀಯೋ ನಾನು ಮಾಡ್ತೀನಿ.